अस्माकं महिमानस्यन्ते चित्रपूर्वे साध्यासन्ति देवाः ॐ नमो नारायणाय स्वर्णपादुकाभ्यां नमः स्नानं समर्पयामि परेभ्यः परपादुकाभ्यः आचार्य सिद्धेश्वर पादुकाभ्यो नमोस्तु लक्ष्मीपति पादुकाभ्यः ಶ್ರೀ ಸದ್ಗುರವೇ ನಮಃ. ಇವತ್ತಿನ ದಿವಸ ನಮಗೊಂದು ರೀತಿಯಲ್ಲಿ ಸಂತೋಷವೂ ಹೌದು, ಒಂದು ರೀತಿಯಲ್ಲಿ ದುಃಖವೂ ಹೌದು ಅಂತಲೇ ಹೇಳ್ಬೋದು. ಯಾಕೆಂದರೆ ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ, ಸಂತೋಷ ಪಡಿ ಅಂತ ಗುರುಗಳಲ್ಲಿಂದ ಪಾದುಕೆಯನ್ನು ಕಳಿಸ್ಕೊಟ್ಟಿದ್ವಿ. ಇದು ನಮಗೆ ಒಂದು ದೃಷ್ಟಿಯಲ್ಲಿ ಬಹಳ ಸಂತೋಷವೇ ಹೌದು. ಯಾಕೆಂತಂದರೆ ದುಃಖ ಪಡೋದು ಅಲ್ಲಿಂದಲೇ ಗುರುವಿನ ಅನುಗ್ರಹವೇ. ಆದ್ದರಿಂದ ನಾವು ದುಃಖದ ಸನ್ನಿವೇಶವನ್ನು ಇಟ್ಕೊಂಡಿಲ್ಲ, ಸುಖದ ಸನ್ನಿವೇಶವನ್ನು ಇಟ್ಕೊಂಡು ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಚಂದಗಾಣಿಸಿ ಅಂದರೆ ಮುಂದುವರಿಸಿ ಅಂತ ಹೇಳಿದ್ರಿಂದ ನಿನ್ನೆಯಿಂದ ಆರಂಭಿಸಿ ಇಲ್ಲಿಯವರೆಗೆ ನಿನ್ನೆ ಶತರುದ್ರ ಹವನ, ಮಹಾಗಣಪತಿ ಹವನ, ವಿಶೇಷವಾಗಿ ಎಲ್ಲ ಸಹಸ್ರ ಮೋದಕ ಗಣಪತಿ ಹವನ ಇತ್ಯಾದಿಗಳನ್ನು ಮಾಡಿಕೊಂಡು ಸಾಯಂಕಾಲದಲ್ಲಿ ಉದಕ ಶಾಂತಿ ಜೊತೆಯಲ್ಲಿ ಆಯುಷ್ಯ ಸೂಕ್ತ ಪಾರಾಯಣ ಇತ್ಯಾದಿಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ನಾನು ಆಗಾಗ ಹೇಳ್ತಾ ಇರ್ತೇನೆ, ಟಿವಿಯಲ್ಲಿ ಹೇಳುವಾಗಂತೂ ಹೇಳ್ತಾ ಇರ್ತೀನಿ, ನಮ್ಮ ಶರೀರದಲ್ಲೇ 12 ರಾಶಿಗಳಿದ್ದು 9 ನಕ್ಷತ್ರಗಳು ನಮ್ಮ ಶರೀರದಲ್ಲೇ ಇತ್ತು. ಮತ್ತು 27 ನಕ್ಷತ್ರಗಳು ಸಹಿತವಾಗಿ ನಮ್ಮ ಶರೀರದಲ್ಲಿ ಇದ್ದುಕೊಂಡು ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತು ಅಂತ. ಅದರಿಂದ ನಮ್ಮನ್ನು ರಕ್ಷಣೆ ಮಾಡುವಂತಹ ಆ ಗ್ರಹಗಳೆಲ್ಲರೂ ಸಹಿತವಾಗಿ ನಮಗೆ ಆನುಕೂಲ್ಯರಾಗಿ ನಮ್ಮನ್ನು ಅನುಕೂಲವನ್ನು ಮಾಡಿಕೊಡುವ, ನಮಗೆಲ್ಲರಿಗೂ ಸಹಿತವಾಗಿ ಆಯುರಾರೋಗ್ಯ ಭಾಗ್ಯವನ್ನು ಕೊಡುವಂತಹ ದೃಷ್ಟಿಯಿಂದ ಇವತ್ತಿನ ಸಹ ನವಗ್ರಹ ಶಾಂತಿಯನ್ನು ಜೊತೆಯಲ್ಲಿ ನನ್ನ ಭೀಮರಥ ಶಾಂತಿ. ಭೀಮ ಹೇಳುವಂಥ ಒಬ್ಬ ಮೃತ್ಯುವನ ಅವನು. ರಥ ಹೇಳೋದು ಶರೀರ, ಆ ಶರೀರದ ಮೇಲೆ ಅಡಗೆ ಶರೀರಕ್ಕೆ ಆವರಿಸಿ ಬರುವಂತಹ ಮೃತ್ಯುವನ್ನು ತಡೆಗಟ್ಟುವುದಕ್ಕೆ ಹೋಗಿ ಶಾಂತಿಯನ್ನು ಮಾಡ್ಕೊಳ್ಳುವಂಥ ಶಾಸ್ತ್ರವಚನ ಇದು. 60 ವರ್ಷಕ್ಕೆ 70 ವರ್ಷಕ್ಕೆ 65 ವರ್ಷಕ್ಕೆ 70 ವರ್ಷಕ್ಕೆ 75 ವರ್ಷ 80 85 ಹೀಗೆ 5 ವರ್ಷಗಳ ಅಂತರದಲ್ಲಿ ಹೇಳಿದ್ದು. ಅದಕ್ಕೂ ಕಾರಣ ಇದ್ದು, ಯಾಕೆಂದ್ರೆ ಪಂಚಭೂತಾತ್ಮಕವಾದಂತಹ ಈ ಶರೀರಕ್ಕೆ ಪಂಚ ಪ್ರಾಣಗಳು, ಪಂಚ ವಾಯುಗಳು, ಅವುಗಳ ಮೂಲಕವಾಗಿ ಶರೀರ ಸುಂದರವಾಗಿ ಕಾಣಿಸ್ತು. ಅದರಲ್ಲೂ ವಿಶೇಷವಾಗಿ ಜ್ಯೋತಿಷ್ಶಾಸ್ತ್ರ ಹೇಳುವಂಥದ್ದು ಏನು ಅಂತಂದ್ರೆ, ಸಮಾಷಷ್ಟಿರ್ದಿಗ್ನಾಹ ಮನುಜಕರಿಣಾಂ ಪಂಚಚ ನಿಶಾ ಹೇಳುವ ಪ್ರಕಾರವಾಗಿ 60ನ್ನು 2ರಿಂದ ಗುಣಿಸಿದಾಗ 120 ವರ್ಷ, ಜೊತೆಯಲ್ಲಿ 5 ದಿವಸ 120 ವರ್ಷದ 5 ರಾತ್ರಿಗಳು ಮನುಷ್ಯನ ಆಯುಷ್ಯ ಪ್ರಮಾಣ ಅಂತ. ಅದು ಅರ್ಧ ಸಮಾಹ ಷಷ್ಠಿ ಅಂತ ಹೇಳಿದ್ದ. ಅದನ್ನ 60 ಸಂವತ್ಸರಗಳು. 60 ಸಂವತ್ಸರಕ್ಕೆ ಉಗ್ರ ರಥ ಆಳುವಂತ ಒಬ್ಬ ಮೃತ್ಯುವನ್ನು ಕಳಿಸ್ಕೊಡ್ತದ. ಯಾವ ಉಗ್ರ ಹೇಳುವಂತ ಒಬ್ಬ ಮೃತ್ಯುವನ್ನ, 70 ವರ್ಷಕ್ಕೆ ಭೀಮ ಹೇಳುವಂತ ಒಂದು ಮೃತ್ಯುವನ್ನು, 80ನೇ ವರ್ಷದಲ್ಲಿ ವಿಜಯ ಹೇಳುವಂತ ಒಂದು ಮೃತ್ಯುವನ್ನು ಕಳಿಸ್ಕೊಡ್ತಾ ಅಂತ. ಆ 3 ಮೃತ್ಯುವನ್ನು ದಾಟಿದ ನಂತರ ನಮಗೆ ಸಹಸ್ರ ಚಂದ್ರ ದರ್ಶನವಾಗ್ತು. ಆಮೇಲೆ ಶತಾಯುಷಿ ಆಗ್ತಾವನು ಅಂತೇಳಿ ಒಂದು ಶಾಸ್ತ್ರ ವಚನ. ಆದ್ದರಿಂದ ಈ ಭೀಮ ಹೇಳುವಂತ ಒಂದು ಮೃತ್ಯುವನ್ನ ಅದು ಅಡರೋದಕ್ಕಿಂತಲೂ ಮುಂಚಿತವಾಗಿ, ಅಂದ್ರೆ ಏನು, ಮುಕ್ತಾಯ ಆಗೋದಕ್ಕಿಂತಲೂ ಮುಂಚಿತವಾಗಿ ಈ ಶಾಂತಿಯನ್ನು ಮಾಡ್ಕೊಳ್ಬೇಕು ಅಂತ. ಶಾಂತಿಯನ್ನೇ ಯಾಕೆ ಮಾಡೋದು ಒಂದು ಪ್ರಶ್ನೆ ಇತ್ತು. ಯಾಕೆಂದ್ರೆ ನಾವು ಹುಟ್ಟಿ ಬರುವಾಗಲೇ ಪ್ರಾರಬ್ಧ ಕರ್ಮದಿಂದ ಹಲವಾರು ಸಮಸ್ಯೆಗಳನ್ನು ಹೊತ್ಕೊಂಡು ಬಂದಿರ್ತಾರೆ. ಅದನ್ನ ಪರಿಹಾರ ಮಾಡೋದಕ್ಕೆ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ ಜಾಯತೆ ತತ್ ಶಾಂತಿ, ಮೊದಲು ಹೇಳಿದ್ದು ಶಾಂತಿಯನ್ನು ಹೇಳಿದ್ದಾರೆ. ಆಮೇಲೆ ಔಷಧಕ್ಕೆ ಡಾಕ್ಟರ್ ಹತ್ರ ಹೋಗೋದು ಆಮೇಲೆ ಅಂತ, ಶಾಂತಿ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಅಂತ. ಆದ್ರೆ ನಾವೀಗ ಮೊದಲು ಅದನ್ನ ತಿರುವುರುವ ಮಾಡ್ಕೊಂಡಿದ್ದ. ಮತ್ತೆ ಡಾಕ್ಟರ್ ಹತ್ರ ಹೋಗಿ ಡಾಕ್ಟ್ರು ಔಷಧಿ ಕೊಟ್ಟ ನಂತರ ಶಾಂತಿ ಏನಾದ್ರು ಬೇಕು ಅಂತ ಮಾಡ್ತಾರೆ. ಔಷಧಿ ತಾಗದೆ ಹೋದ್ರೆ ಶಾಂತಿ ಇಲ್ಲ, ಡಾಕ್ಟರ್ ಕೂತಿದ್ರು. ಅದೇ ಆದ್ರಿಂದ ಶಾಂತಿಯನ್ನು ಮಾಡ್ಕೊಳ್ಳುವಂತ ಸಂದರ್ಭ ಬಂದೋಯ್ತು. ಆದ್ರೆ ಮೊದಲು ಹೇಳಿದ್ದಂಥದ್ದು ಜ್ಯೋತಿಷಾಸ್ತ್ರದಲ್ಲಿ ಶಾಂತಿಯನ್ನು ಮಾಡ್ಕೊಳ್ಳಿ, ಶಾಂತಿ, ಅದಕ್ಕೆ ಶಾಂತಿ ಆಗ್ತದೆ. ಆಗದೆ ಹೋದ ಪಕ್ಷದಲ್ಲಿ ಔಷಧಂ, ಡಾಕ್ಟರ್ ಹತ್ರ ಹೋಗಿ ಅಂತ. ಆಯ್ತಾ, ಔಷಧಿ ಓಮೈ ಜಪ ಪೂಜಾ ಅರ್ಚನಾದಿ ಕ್ರಮವನ್ನು ಹೇಳಿದ್ದ. ಅದರಿಂದ ಅದೆಲ್ಲವನ್ನು ಮಾಡ್ಕೊಳ್ಬೇಕು ಅಂತ ಒಂದು ಸಂಕಲ್ಪ. ಗುರುಗಳ ಹತ್ರ ಕೇಳಿದಾಗ ಅವರು ಹೇಳಿದ್ರು, ನೀವು ಅಶೋಕೆಲೆ ಮಾಡೋ ಅಂತ ಅಂದ್ಬಿಟ್ರು. ಆಯ್ತಾ, ಮತ್ತೆಲ್ಲೋ ಇಲ್ಲಿ ಅಶೋಕೆಲೆ ಮಾಡೋಣ. ಆಯ್ತಾ, ಅಶೋಕ ಮಾಡೋದಕ್ಕೆ ನಮ್ಗೆ ನೆಂಟರಷ್ಟು ಬಂದು ಒಳಗೆಲ್ಲ ಇಲ್ಲಿ ಘಟ್ಟದ ಮೇಲೆ ಬಂದು ಹೋಗಿ ಮಾಡೋದು ಕಷ್ಟನೇ. 2 ದಿವಸ ಕಾರ್ಯಕ್ರಮ ಅಂತ ಹೇಳಿದಾಗ ವಾಹನದ ವ್ಯವಸ್ಥೆ ನಾವೇ ಮಾಡಿಸ್ಬೇಕು ಅಂತ ಹೇಳಿದ್ರು. ಆಯ್ತಾ, ಆದರೂ ಸಹಿತವಾಗಿ ಸ್ವಲ್ಪ ನನಗೆ ಹೊರಗೆ ಅಥವಾ ಹಾಗೆ ಹೇಳಿದ ತಕ್ಷಣ ಹಾಗೆ ನಮ್ಮದೇ ಮಠ ಇದ್ದೀರಿ ಅಂಬಾಗಿರಿಲಿ ಮಾಡ್ಬಿಡಿ ಅಂತ ಹೇಳ್ತಾಳ. ಆದರೆ ಅನಿವಾರ್ಯ ಪಕ್ಷದಿಂದ ಅವರು ಕೊನೆಯವರೆಗೂ ಹೇಳಿದ್ರು, ನಾನು ಬಂದೇ ಬರ್ತೀವಿ ಹೇಳ್ಕೊತೀವಿ. ಆದರೆ ಗುರುಗಳು ಒಪ್ಪದಕ್ಕೆ ಒಂದು ಸ್ವಲ್ಪ ಅನಾನುಕೂಲತೆ ಆದ್ದರಿಂದ ಅವ್ರೇನು ಮಾಡಿದ್ರು, ಹಾಗಾದ್ರೆ ನನ್ನ ಅಪೇಕ್ಷೆ ಏನು ಅಂತಂದ್ರೆ, ನಾನು ಮತ್ತೆ GL ಹೆಗ್ಡೆಯರು ಮತ್ತೆ ಮನ್ಯಾತ ಅವ್ರ ಹತ್ರ ಹೇಳಿದೆ, ಗುರುಗಳು ಒಪ್ಪಕ್ಕಾಗ್ತಿದೆ ಅಂದ್ರೆ ಗುರು ಸಮಾನವಾಗಿರ್ತಕ್ಕಂತಹ ನಮಗೆ ಪಾದಕ್ಕೆ ಬಂದರೂ ನಮಗೊಂದು ಸಂತೋಷ. ಅದ್ರ ಸ್ವರ್ಣ ಪಾದಕ್ಕೆ ಅಂತ ಸಂಚಾರ ಆ ಸ್ವರ್ಣ ಪಾದಕ ದರ್ಶನ ಅಂತಾರು ಮಾಡಿಸ್ಬಿಡಿ ಅಂತ ಹೇಳಿದೆ. ಮತ್ತು
ಗುರುಪಾದಕ ಸನ್ನಿಧಾನ ಗುರುಗಳೇ ಬಂದಷ್ಟು ಸಂತೋಷ ಆಯ್ತು. ಆದ್ರಿಂದ ಆ ಗುರುಗಳ ಅನುಗ್ರಹ ಸದಾಕಾಲದಲ್ಲೂ ಇದ್ದು ನಮಗೆ ಹಾಗೂ ನಮ್ಮ ಕುಟುಂಬಕ್ಕೆ ಬಂಧು ಬಾಂಧವರಿಗೆ ನೆಂಟರು ಇಷ್ಟರು ಇವತ್ತು ಆಗಮಿಸಿದಂತಹ ಸಕಲ ಜನರಿಗೂ ಸಹಿತವಾಗಿ ಗುರುಗಳ ಅನುಗ್ರಹ ಸದಾಕಾಲದಲ್ಲೂ ಇದ್ದು ನಮ್ಮನ್ನೆಲ್ಲ ಕಾಪಾಡಲಿ ಅಂತ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ತಮಗೆಲ್ಲರಿಗೂ ಸಹಿತವಾಗಿ ಗುರು ಮುಖದಿಂದಲೇ ಆಶೀರ್ವಾದ ಆಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ.